ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಸ್ವತಃ ಪಕ್ಷದ ಶಾಸಕರೇ ಈಗ ಗ್ಯಾರಂಟಿ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಇದನ್ನು ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರು ಹಾಗೆ ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರಿದ್ದಾರೆ. ಸರ್, ಕಾಂಗ್ರೆಸ್ ಭಾಳ ಮಹತ್ವಾಕಾಂಕ್ಷೆಯಾಗಿ ಯೋಜನೆ ಅಂತೇಳಿ ಘೋಷಣೆ ಮಾಡಿದ್ರು. ಈಗ ಅವರ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಗ್ಯಾರಂಟಿಯ ನೆಪದಲ್ಲಿ ಬೆಲೆ ಏರಿಕೆ ಮಾಡಿದ್ರಿಂದ, ಗ್ಯಾರಂಟಿಯ ನೆಪದಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇರೋದ್ರಿಂದ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಸ್ವಾಭಾವಿಕವಾಗಿ ಕುಂಠಿತವಾಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಯಾವ್ಯಾವುದ್ರ ಬೆಲೆ ಏರಿಸಿದ್ರು ತಮಗೂ ಗೊತ್ತಿದೆ. ನೋಡಿ, ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆಯ ದರದವರೆಗೂ ಏರಿಕೆ ಮಾಡಿದ್ರು. ಪಹಣಿ ಆರ್ ಟಿ ಸಿಯನ್ನು 15 ರೂಪಾಯಿಂದ 30 ರೂಪಾಯಿಗೆ ಮಾಡಿದ್ರು. ರೈತ ತಾನು ಪಂಪ್ಸೆಟ್ಗಳಿಗೆ ಮುಂಚೆ 25,000 ಕೊಟ್ಟರೆ ಟಿ ಸಿ ಹಾಕೋರು, ಇವತ್ತು 3 ಲಕ್ಷ ಕಟ್ಟಬೇಕು. ಒಂದು ಕಂಬ ಹಾಕಬೇಕು ಅಂದ್ರೆ 15,000 ಕಟ್ಟಬೇಕು. ಮುಂಚೆ 25,000 ಕಟ್ಟಿರೋ ಲಂಸಮ್ ಅವ್ರು ಸರ್ವಿಸ್ ಕೊಡಬೇಕಿತ್ತು. ಇದೆಲ್ಲ ಬೆಲೆ ಏರಿಕೆಯ ಒಂದು ಮಾಡೆಲ್ಲು. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ವಾಹನದ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚಳ ಮಾಡಿದ್ರು. ಯಾವುದನ್ನು ಆಡು ಮಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬೆಲೆ ಏರಿಸದೇ ಇರುವಂಥ ಬೆಲೆಯೇ ಇಲ್ಲ, ಎಲ್ಲದರ ಬೆಲೆಯನ್ನು ಏರಿಕೆ ಮಾಡಿದ್ರು. ಇದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸುಗಳನ್ನೇ ಕಡಿತ ಮಾಡಿದ್ರು. 4 ಬಸ್ ಓಡಾಡ್ತಿದ್ದಾಗ 1-2 ಬಸ್ಸು, ದುಡ್ಡು ಕೊಟ್ಟು ಓಡಾಡೋವರಿಗೆ ಸೀಟೇ ಇಲ್ಲ. ಇದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮಹಿಳೆಯರೇ ಹೇಳೋಕ್ಕೆ ಶುರುವಾಗಿದ್ದಾರೆ, ನಾವೇನು ಪಕ್ಷಟ ಕೇಳಿದ್ವಾ, ನಮ್ಮನ್ನು ಅಪಮಾನಿಸ್ತೀರಿ, ನಮಗೆ ಬಸ್ಸೇ ನಿಲ್ಲಿಸೋದಿಲ್ಲ ಅಂತ ಎಷ್ಟೋ ಕಡೆಗಳಲ್ಲಿ ಗಲಾಟೆ ಮಾಡಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿನ ಏನದು ಅಲ್ಲ, ಇದು ಗೃಹಭಾಗ್ಯ ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕೋದು, 1 ತಿಂಗಳು ಹಾಕ್ತಾರೆ, 3 ತಿಂಗಳು ಹಾಕಲ್ಲ, ಮತ್ತೆ ಯಾವುದೋ ಎಲೆಕ್ಷನ್ನೇ ಬರಬೇಕು ಅವರು ಅದನ್ನ ಹಾಕಬೇಕು ಅಂದರೆ ಅದರೊಳಗೂ ಕೂಡ ಬದ್ಧತೆ ಇಲ್ಲ. ಇದೆಲ್ಲದರ ಕಾರಣಕ್ಕೆ ಒಂದು ವಿಶ್ವಾಸಾರ್ಹತೆ ಹೋಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಾಗಾಗಿ ಶಾಸಕರಿಗೆ ಸ್ವಾಭಾವಿಕವಾಗಿ ಯಾವುದಾದ್ರು ಊರಿನಲ್ಲಿ ನಮ್ಮೂರಿಗೆ ಏನು ಮಾಡಿದೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಅಸಮಾಧಾನ ನಿರ್ಮಾಣ ಶಾಸಕರಿಗೂ ಆಗಿದೆ. ಶಾಸಕರಿಗೆ, ಆಡಳಿತ ಪಕ್ಷದ ಶಾಸಕರಿಗೆ ಅಸಮಾಧಾನ ನಿರ್ಮಾಣ ಆಗಿರಬೇಕಾದ್ರೆ, ವಿಶ್ವಾಸ ಇಲ್ಲದೆ ಇರಬೇಕಾದ್ರೆ ಜನಸಾಮಾನ್ಯರಿಗೆ ಜನಾಕ್ರೋಶವೇ ಇರುತ್ತೆ ಬಹುಶಃ. ತಾವು ಜನರ ಜೊತೆ ಬರ್ತಿರೋಂಥವ್ರು, ಶಾಸಕರಾಗಿ ಬಂದಂಥವ್ರು, ಈಗ ಪರಿಷತ್ ಸದಸ್ಯರಾಗಿದ್ದಾರೆ. ಜನರ ಭಾವನೆಗಳು ಏನಿದೆ ಸರ್? ಏಕೆಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಸೂಕ್ತ ಅನ್ನೋ ಥರ ಇದೆಯೋ ಅಥವಾ ಯಾವ ರೀತಿ ಇದೆ, ಅಥವಾ ಬೇಡ ಮುಂದುವರಿಸ್ಬೇಕು? ಜೊತೆಗೆ ನಿಮ್ಮ ಅಭಿಪ್ರಾಯ ವೈಯಕ್ತಿಕವಾಗಿ. ಜನರ ಭಾವನೆ ಏನಿದೆ ಅಂದರೆ, ನೀವು ಇದು ಕೊಡೋದು ಬೇಡ, ನಮ್ಮ ಮನೆ ಹಾಳು ಮಾಡೋದು ಬೇಡ ಅಂದರೆ ಅಂಗಡಿಗಳಲ್ಲಿ ಅಕ್ರಮ ಅಬ್ಕಾರಿ ಅಂದರೆ ಬ್ರಾಂಡಿ ಮಾರಾಟ ನಡೀತಾ ಇದೆ. ಜನ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಊರಿನಲ್ಲೇ ಕುಡುಕರಾಗ್ತಾ ಇದ್ದಾರೆ ಅಂತ. ಮತ್ತು ಗಾಂಜಾ ಹಾವಳಿ ವಿಪರೀತ ಆಗಿಬಿಟ್ಟಿದೆ ಎಲ್ಲ ಕಡೆಗೂ. ಲಂಚಕ್ಕೆ ಲೈಸೆನ್ಸ್ ತೊಗೊಂಡವ್ರ ಥರ ಅಧಿಕಾರಿಗಳು ಲಂಚ ತಗೊಳ್ತಾ ಇದ್ದಾರೆ. ಅಂದರೆ ಕದ್ದು ಮುಚ್ಚಿ ಲಂಚ ತಗೊಳ್ಳೋದು ಬೇರೆ, ನಿರ್ಲಜ್ಜೆಯಿಂದ ಲಂಚ ತಗೊಳ್ಳೋದು ಬೇರೆ. ಕದ್ದು ಮುಚ್ಚಿ ತಗೊಳ್ಳೋನು ಜನ ಏನು ಅಂದ್ಕೊಳ್ತಾರೋ ಅಂತ ಹೆದರ್ಕೊಂಡು ತಗೋತಿದ್ದ. ಈ ನಿರ್ಲಜ್ಜೆಯಿಂದ ತಗೊಳ್ಳೋನು, ನಾನು ಮೇಲೆ ಕೊಟ್ಟು ಬಂದಿದ್ದೀನಿ, ನನಗಿಷ್ಟು ಕೊಡು ಅಂತ ಹೇಳ್ತಾನೆ. ಸೂಲಿಗೆ ಆಗ್ತಾಯಿದೆ. ಇದರಿಂದಾಗಿ ಜನ ಬೇಸತ್ತಿದ್ದಾರೆ, ರೋಸಿದ್ದಾರೆ. ಒಳ್ಳೆ ಬಸ್ ಬೇಕು ಅವರಿಗೆ, ಬಸ್ಸೇ ಇಲ್ಲ, ಇದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಜನ ಈ ಗ್ಯಾರಂಟಿ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ರಾಜಕೀಯವಾಗಿ ಈಗ ಕಾಂಗ್ರೆಸ್ಗೆ ಜಾರಿಗೆ ತಂದಿದ್ದಾರೆ ಗ್ಯಾರಂಟಿಗಳನ್ನು. ಈಗ ಲಾಭ ಆಗುತ್ತಾ, ನಷ್ಟ ಆಗುತ್ತಾ? ಯಾವ ರೀತಿಯಾಗಿ ಆಡಳಿತದ ಮೇಲೆ ಪರಿಣಾಮ ಆಗುತ್ತೆ, ಮತ್ತು ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಪಕ್ಷದ ಮೇಲೆ? ಒಂದು, ಯಾವಾಗಲೂ ಮೂಲಸೌಕರ್ಯಕ್ಕೆ ಹೂಡಿಕೆ ಎಷ್ಟಾಗತ್ತೆ ಅದರ ಆಧಾರದಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ, ಅದರ ಆಧಾರದಲ್ಲಿ ಅವಕಾಶಗಳ ನಿರ್ಮಾಣ ಆಗ್ತವೆ. ಈ ಮೂಲಸೌಕರ್ಯದ ಹೂಡಿಕೆಯೇ ಕುಂಠಿತಗೊಂಡಿರೋದ್ರಿಂದ ಉದ್ಯೋಗ ಸೃಷ್ಟಿ ಅನ್ನೋದು ಕನಸಿನ ಮಾತು. ಇನ್ನು ಲಾಭ ನಷ್ಟ, ಕೆಲವೊಮ್ಮೆ ತತ್ಕಾಲಕ ಲಾಭ ಆಗಿದೆ ಕಾಂಗ್ರೆಸ್ಸಿಗೆ, ತತ್ಕಾಲದ ಲಾಭ, ಆದರೆ ಶಾಶ್ವತ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನ ವಿಚಾರ ಮಾಡ್ತಾ ಬೆಲೆ ಏರಿಕೆ, ನಮ್ಮ ಹತ್ರ ನಮಗೆ 2,000 ಕೊಟ್ಟು ಇಂಡೈರೆಕ್ಟಾಗಿ 4,000 ಕಿತ್ಕೊಂಡಿದ್ದಾರೆ ಅಂತ ಅನ್ನೋದು ಅರಿವಾಗ್ತಿದ್ದಂಗೆ ಇವರು ಮೋಸಗಾರರು ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಈಗ ಜನಸಾಮಾನ್ಯರಲ್ಲಿ ಕಾಂಗ್ರೆಸ್ ಅಂದರೆ ನಮಗೆ ಮೋಸ ಮಾಡಿದೆ, ನಮಗೆ ಕೊಟ್ಟಿದ್ದು 2,000, ನಮ್ಮಂತ ಕಿತ್ಕೊಂಡಿದ್ದು 4,000 6,000 ಅನ್ನುವಂಥ ಭಾವನೆ ಸ್ವಾಭಾವಿಕವಾಗಿದೆ. ಅಭಿವೃದ್ಧಿ ಕುಂಠಿತ ಆಗಿದೆ. ಹಾಗಿದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನು ನನ್ನ ಬಾಯಲ್ಲಿ ಯಾಕೆ ಕೇಳ್ತೀರಿ? ಹಿರಿಯ ಶಾಸಕರಾದಂಥ ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ,
ಅಂಥವರೇ ಹೇಳ್ಬಿಟ್ಟಿದಾರಲ್ಲ. ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ ಈಗಾಗಲೇ. ಸೊ ಹಾಗಿದ್ರೆ ಗ್ಯಾರಂಟಿ ನಿಲ್ಸೋದೇ ಸೂಕ್ತ ಅಂತೀರಿ ಸರ್? ಚಂದ್ರ ಅವರು ಇಂಥವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಮಾಡಿದ್ದುಣ್ಣೋ ಮಾರಾಯ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇಷ್ಟು ಕೂಡ ಬಿ ಜೆ ಪಿ ನಾಯಕರಂತ ಸಿ ಟಿ ರವಿ ಅವರ ಮಾತು. ಗ್ಯಾರಂಟಿ ಯೋಜನೆಗಳನ್ನು ಈಗ ಕೊಟ್ಟಾಗಿದೆ, ಈಗ ನಿಲ್ಲಿಸಿದ್ರು ಕಷ್ಟ, ಬಿಟ್ಟರು ಕಷ್ಟ. ಆದರೆ ಜನರಿಗೂ ಕೂಡ ಸಾಕಷ್ಟು ಬೇಸರ ಆಗಿದೆ, ಯಾಕೆಂದರೆ ಅಭಿವೃದ್ಧಿ ಆಗಿಲ್ಲ ಗ್ಯಾರಂಟಿ ಯೋಜನೆಯಿಂದಾಗಿ. ಹೀಗಾಗಿ ನಿಲ್ಲಿಸೋದ್ರ ಬಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ವ್ಯಕ್ತ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೋ ಕಾದು ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಸ್ವತಃ ಪಕ್ಷದ ಶಾಸಕರೇ ಈಗ ಗ್ಯಾರಂಟಿ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಇದನ್ನು ಬಿ ಜೆ ಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡ್ಸೋಣ. ನಮ್ಮ ಜೊತೆಗೆ ಬಿ ಜೆ ಪಿ ಹಿರಿಯ ನಾಯಕರು ಹಾಗೆ ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರಿದ್ದಾರೆ. ಸರ್, ಕಾಂಗ್ರೆಸ್ ಭಾಳ ಮಹತ್ವಾಕಾಂಕ್ಷೆಯಾಗಿ ಯೋಜನೆ ಅಂತೇಳಿ ಘೋಷಣೆ ಮಾಡಿದ್ರು, ಈಗ ಅವರ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಗ್ಯಾರಂಟಿಯ ನೆಪದಲ್ಲಿ ಬೆಲೆ ಏರಿಕೆ ಮಾಡಿದ್ರಿಂದ, ಗ್ಯಾರಂಟಿಯ ನೆಪದಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇರೋದ್ರಿಂದ, ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಸ್ವಾಭಾವಿಕವಾಗಿ ಕುಂಠಿತವಾಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಯಾವ್ಯಾವುದ್ರ ಬೆಲೆ ಏರಿಸಿದ್ರು ತಮಗೂ ಗೊತ್ತಿದೆ. ನೋಡಿ, ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆಯ ದರದವರೆಗೂ ಏರಿಕೆ ಮಾಡಿದ್ರು. ಪಹಣಿ ಆರ್ ಟಿ ಸಿಯನ್ನು 15 ರೂಪಾಯಿಂದ 30 ರೂಪಾಯಿಗೆ ಮಾಡಿದ್ರು. ರೈತ ತಾನು ಪಂಪ್ಸೆಟ್ಗಳಿಗೆ ಮುಂಚೆ 25,000 ಕೊಟ್ಟರೆ ಟಿ ಸಿ ಹಾಕೋರು, ಇವತ್ತು 3 ಲಕ್ಷ ಕಟ್ಟಬೇಕು. ಒಂದು ಕಂಬ ಹಾಕಬೇಕು ಅಂದ್ರೆ 15,000 ಕಟ್ಟಬೇಕು. ಮುಂಚೆ 25,000 ಕಟ್ಟಿರೋ ಲಂಸಮ್ ಅವ್ರು ಸರ್ವಿಸ್ ಕೊಡಬೇಕಿತ್ತು. ಇದೆಲ್ಲ ಬೆಲೆ ಏರಿಕೆಯ ಒಂದು ಮಾಡೆಲ್ಲು. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ವಾಹನದ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚಳ ಮಾಡಿದ್ರು. ಯಾವುದನ್ನು ಆಡು ಮಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬೆಲೆ ಏರಿಸದೇ ಇರುವಂಥ ಬೆಲೆಯೇ ಇಲ್ಲ, ಎಲ್ಲದರ ಬೆಲೆಯನ್ನು ಏರಿಕೆ ಮಾಡಿದ್ರು. ಇದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸುಗಳನ್ನೇ ಕಡಿತ ಮಾಡಿದ್ರು. 4 ಬಸ್ ಓಡಾಡ್ತಿದ್ದಾಗ 1-2 ಬಸ್ಸು, ದುಡ್ಡು ಕೊಟ್ಟು ಓಡಾಡೋವರಿಗೆ ಸೀಟೇ ಇಲ್ಲ. ಇದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮಹಿಳೆಯರೇ ಹೇಳೋಕ್ಕೆ ಶುರುವಾಗಿದ್ದಾರೆ, ನಾವೇನು ಪಕ್ಷಟ ಕೇಳಿದ್ವಾ, ನಮ್ಮನ್ನು ಅಪಮಾನಿಸ್ತೀರಿ, ನಮಗೆ ಬಸ್ಸೇ ನಿಲ್ಲಿಸೋದಿಲ್ಲ ಅಂತ ಎಷ್ಟೋ ಕಡೆಗಳಲ್ಲಿ ಗಲಾಟೆ ಮಾಡಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿನ ಏನದು ಅಲ್ಲ, ಇದು ಗೃಹಭಾಗ್ಯ ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕೋದು, 1 ತಿಂಗಳು ಹಾಕ್ತಾರೆ, 3 ತಿಂಗಳು ಹಾಕಲ್ಲ, ಮತ್ತೆ ಯಾವುದೋ ಎಲೆಕ್ಷನ್ನೇ ಬರಬೇಕು ಅವರು ಅದನ್ನ ಹಾಕಬೇಕು ಅಂದರೆ ಅದರೊಳಗೂ ಕೂಡ ಬದ್ಧತೆ ಇಲ್ಲ. ಇದೆಲ್ಲದರ ಕಾರಣಕ್ಕೆ ಒಂದು ವಿಶ್ವಾಸಾರ್ಹತೆ ಹೋಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಾಗಾಗಿ ಶಾಸಕರಿಗೆ ಸ್ವಾಭಾವಿಕವಾಗಿ ಯಾವುದಾದ್ರು ಊರಿನಲ್ಲಿ ನಮ್ಮೂರಿಗೆ ಏನು ಮಾಡಿದೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಅಸಮಾಧಾನ ನಿರ್ಮಾಣ ಶಾಸಕರಿಗೂ ಆಗಿದೆ. ಶಾಸಕರಿಗೆ, ಆಡಳಿತ ಪಕ್ಷದ ಶಾಸಕರಿಗೆ ಅಸಮಾಧಾನ ನಿರ್ಮಾಣ ಆಗಿರಬೇಕಾದ್ರೆ, ವಿಶ್ವಾಸ ಇಲ್ಲದೆ ಇರಬೇಕಾದ್ರೆ ಜನಸಾಮಾನ್ಯರಿಗೆ ಜನಾಕ್ರೋಶವೇ ಇರುತ್ತೆ ಬಹುಶಃ. ತಾವು ಜನರ ಜೊತೆ ಬರ್ತಿರೋಂಥವ್ರು, ಶಾಸಕರಾಗಿ ಬಂದಂಥವ್ರು, ಈಗ ಪರಿಷತ್ ಸದಸ್ಯರಾಗಿದ್ದಾರೆ, ಜನರ ಭಾವನೆಗಳಿಗೆ ಏನಿದೆ ಸರ್? ಏಕೆಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಸೂಕ್ತ ಅನ್ನೋ ಥರ ಇದೆಯೋ ಅಥವಾ ಯಾವ ರೀತಿ ಇದೆ, ಅಥವಾ ಬೇಡ ಮುಂದುವರಿಸ್ಬೇಕು? ಜೊತೆಗೆ ನಿಮ್ಮ ಅಭಿಪ್ರಾಯ ವೈಯಕ್ತಿಕವಾಗಿ. ಜನರ ಭಾವನೆ ಏನಿದೆ ಅಂದರೆ, ನೀವು ಇದು ಕೊಡೋದು ಬೇಡ, ನಮ್ಮ ಮನೆ ಹಾಳು ಮಾಡೋದು ಬೇಡ ಅಂದರೆ, ಅಂಗಡಿಗಳಲ್ಲಿ ಅಕ್ರಮ ಅಬ್ಕಾರಿ ಅಂದರೆ ಬ್ರಾಂಡಿ ಮಾರಾಟ ನಡೀತಾ ಇದೆ. ಜನ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ನಮ್ಮ ಊರಿನಲ್ಲೇ ಕುಡುಕರಾಗ್ತಾ ಇದ್ದಾರೆ ಅಂತ. ಮತ್ತು ಗಾಂಜಾ ಹಾವಳಿ ವಿಪರೀತ ಆಗಿಬಿಟ್ಟಿದೆ ಎಲ್ಲ ಕಡೆಗೂ. ಲಂಚಕ್ಕೆ ಲೈಸೆನ್ಸ್ ತೊಗೊಂಡವ್ರ ಥರ ಅಧಿಕಾರಿಗಳು ಲಂಚ ತಗೊಳ್ತಾ ಇದ್ದಾರೆ. ಅಂದರೆ ಕದ್ದು ಮುಚ್ಚಿ ಲಂಚ ತಗೊಳ್ಳೋದು ಬೇರೆ, ನಿರ್ಲಜ್ಜೆಯಿಂದ ಲಂಚ ತಗೊಳ್ಳೋದು ಬೇರೆ. ಕದ್ದು ಮುಚ್ಚಿ ತಗೊಳ್ಳೋನು ಜನ ಏನು ಅಂದ್ಕೊಳ್ತಾರೋ ಅಂತ ಹೆದರ್ಕೊಂಡು ತಗೋತಿದ್ದ. ಈ ನಿರ್ಲಜ್ಜೆಯಿಂದ ತಗೊಳ್ಳೋನು, ನಾನು ಮೇಲೆ ಕೊಟ್ಟು ಬಂದಿದ್ದೀನಿ, ನನಗಿಷ್ಟು ಕೊಡು ಅಂತ ಹೇಳ್ತಾನೆ. ಸೂಲಿಗೆ ಆಗ್ತಾಯಿದೆ. ಇದರಿಂದಾಗಿ ಜನ ಬೇಸತ್ತಿದ್ದಾರೆ, ರೋಸಿದ್ದಾರೆ. ಒಳ್ಳೆ ಬಸ್ ಬೇಕು ಅವರಿಗೆ, ಬಸ್ಸೇ ಇಲ್ಲ, ಇದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಜನ ಈ ಗ್ಯಾರಂಟಿ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ರಾಜಕೀಯವಾಗಿ ಈಗ ಕಾಂಗ್ರೆಸ್ಗೆ ಜಾರಿಗೆ ತಂದಿದ್ದಾರೆ ಗ್ಯಾರಂಟಿಗಳನ್ನು, ಈಗ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಯಾವ ರೀತಿಯಾಗಿ ಆಡಳಿತದ ಮೇಲೆ ಪರಿಣಾಮ ಆಗುತ್ತೆ, ಮತ್ತು ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಪಕ್ಷದ ಮೇಲೆ? ಒಂದು, ಯಾವಾಗಲೂ ಮೂಲಸೌಕರ್ಯಕ್ಕೆ ಹೂಡಿಕೆ ಎಷ್ಟಾಗತ್ತೆ ಅದರ ಆಧಾರದಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ, ಅದರ ಆಧಾರದಲ್ಲಿ ಅವಕಾಶಗಳ ನಿರ್ಮಾಣ ಆಗ್ತವೆ. ಈ ಮೂಲಸೌಕರ್ಯದ ಹೂಡಿಕೆಯೇ ಕುಂಠಿತಗೊಂಡಿರೋದ್ರಿಂದ ಉದ್ಯೋಗ ಸೃಷ್ಟಿ ಅನ್ನೋದು ಕನಸಿನ ಮಾತು. ಇನ್ನು ಲಾಭ ನಷ್ಟ, ಕೆಲವೊಮ್ಮೆ ತತ್ಕಾಲಕ ಲಾಭ ಆಗಿದೆ ಕಾಂಗ್ರೆಸ್ಸಿಗೆ, ತತ್ಕಾಲದ ಲಾಭ.
ಆದರೆ ಶಾಶ್ವತ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನ ವಿಚಾರ ಮಾಡ್ತಾ ಮಾಡ್ತಾ ಬೆಲೆ ಏರಿಕೆ ನಮ್ಮ ಹತ್ರ ನಮಗೆ 2,000 ಕೊಟ್ಟು ಇಂಡೈರೆಕ್ಟಾಗಿ 4,000 ಕಿತ್ಕೊಂಡಿದ್ದಾರೆ ಅಂತ ಅನ್ನೋದು ಅರಿವಾಗ್ತಿದ್ದಂಗೆ ಇವರು ಮೋಸಗಾರರು ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಈಗ ಜನಸಾಮಾನ್ಯರಲ್ಲಿ ಕಾಂಗ್ರೆಸ್ ಅಂದರೆ ನಮಗೆ ಮೋಸ ಮಾಡಿದೆ, ನಮಗೆ ಕೊಟ್ಟಿದ್ದು 2,000, ನಮ್ಮಂತ ಕಿತ್ಕೊಂಡಿದ್ದು 4,000 6,000 ಅನ್ನುವಂಥ ಭಾವನೆ ಸ್ವಾಭಾವಿಕವಾಗಿದೆ. ಅಭಿವೃದ್ಧಿ ಕುಂಠಿತ ಆಗಿದೆ. ಹಾಗಿದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನು ನನ್ನ ಬಾಯಲ್ಲಿ ಯಾಕೆ ಕೇಳ್ತೀರಿ? ಹಿರಿಯ ಶಾಸಕರಾದಂಥ ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ ಅಂಥವರೇ ಹೇಳ್ಬಿಟ್ಟಿದ್ದಾರಲ್ಲ. ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ ಈಗಾಗಲೇ. ಸೊ ಹಾಗಿದ್ರೆ ಗ್ಯಾರಂಟಿ ನಿಲ್ಲಿಸೋದೇ ಸೂಕ್ತ ಅಂತೀರಿ ಸರ್? ಚಂದ್ರ ಅವರು ಇಂಥವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಮಾಡಿದ್ದುಣ್ಣೋ ಮಾರಾಯ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಬಿ ಜೆ ಪಿ ನಾಯಕರಂತ ಸಿ ಟಿ ರವಿ ಅವರ ಮಾತು. ಗ್ಯಾರಂಟಿ ಯೋಜನೆಗಳನ್ನು ಈಗ ಕೊಟ್ಟಾಗಿದೆ, ಈಗ ನಿಲ್ಲಿಸಿದ್ರು ಕಷ್ಟ, ಬಿಟ್ಟರು ಕಷ್ಟ. ಆದರೆ ಜನರಿಗೂ ಕೂಡ ಸಾಕಷ್ಟು ಬೇಸರ ಆಗಿದೆ, ಯಾಕೆಂದರೆ ಅಭಿವೃದ್ಧಿ ಆಗಿಲ್ಲ ಗ್ಯಾರಂಟಿ ಯೋಜನೆಯಿಂದಾಗಿ. ಹೀಗಾಗಿ ನಿಲ್ಲಿಸೋದ್ರ ಬಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೇ ವ್ಯಕ್ತ ಆಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೋ ಕಾದು ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.